ಆಗ್ತಾಳೆ. ಪ್ರಖ್ಯಾತ್ ಅಲ್ಲ, ಅವನ್ಗಾದ್ರೆ ಮನೆಗೆ ಹೋಗ್ತಿದ್ಲು. ಮತ್ಯಾರು? ಎಲ್ಲಿದ್ಯೋ ಮಿಸ್ಟರ್ ಫೇರ್ ಅಂಡ್ ಹ್ಯಾಂಡ್ಸಮ್? ನಿನ್ನೆ ರಾತ್ರಿ ನಿಮ್ಮಮ್ಮ ಈ ನ್ಯೂಸ್ ಹೇಳ್ದಾಗಿಂದ ನಿದ್ದೆ ಇಲ್ಲದೆ ಕಾಯ್ತಿದ್ದೀನಿ. ಅಷ್ಟಕ್ಕೂ ನೀನು ನೋಡಕ್ ಹೇಗಿರ್ಬೋದು? ಭೂಪತಿಗಿಂತಲೂ ಕಲರ್ ಆಗಿ ಹ್ಯಾಂಡ್ಸಮ್ ಆಗಿ ಡೆಫಿನೆಟ್ಲಿ ಹಾಗೆ ಇರ್ತೀಯ. ಏನ್ ಇವಳು ಮಳ್ಳಿ ತರ ಕೂತೆಲ್ಲ ಮಂಡ್ಗೆ ತಿಂತಿದ್ದಾಳೆ. ಅಯ್ಯೋ, ನಾಚ್ಕೊಂತಿದ್ದಾಳೆ ಬೇರೆ. ಅದ್ ಯಾರ್ ಗುರು? ಈ ದೆವ್ವಕ್ಕೂ ನಾಚಿಕೆ ಬರ್ಸೋ ಪುಣ್ಯಾತ್ಮ. ಮೌರ್ಯ ತುಂಬಾ ಡಿಫ್ರೆಂಟ್ ಆಕ್ಚುಲಿ. ಇವ್ರು 3 ಜನ ಒಂಥರ ಆದ್ರೆ ಅವನೇ ಬೇರೆ. ಬೇರೆ ಅಂದ್ರೆ ತುಂಬಾ ಜೋರಿದಾರಾ? ತುಂಬಾ ರಫಾ? ಹಾಗೇನೂ ಇಲ್ಲ. ಇನ್ಫ್ಯಾಕ್ಟ್ ಅವನು ನಮ್ಮ ಎಲ್ರ ಜೊತೆ ಚೆನ್ನಾಗೇ ಬೆರೀತಾನೆ, ಚೆನ್ನಾಗಿ ಮಾತಾಡ್ತಾನೆ. ಆದ್ರೆ ಸ್ವಲ್ಪ ಮೂಡಿ. ಈಗ ನಮ್ಗೆ ಭೂಪತಿ ಜೊತೆ ಸಲ್ಗೆ ಇದೆಯಲ್ಲ, ಅಷ್ಟು ಸಲ್ಗೆ ಅವನ ಹತ್ರ ಇಲ್ಲ. ಬಹುಶಃ ಅವ್ನು ನಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಲ್ವಾ, ಅದಕ್ಕಿರಬಹುದು. ಆದ್ರೆ ಸಿಕ್ಕಾಪಟ್ಟೆ ಬ್ರೇನಿ. ಅಂದ್ರೆ ಬುದ್ಧಿವಂತ, ತುಂಬಾ ಶಾರ್ಪ್ ಹುಡುಗ. ಸ್ಕೂಲು, ಕಾಲೇಜ್, ಸ್ಪೋರ್ಟ್ಸ್ ಇದ್ರಲ್ಲೆಲ್ಲ ತುಂಬಾ ಎಕ್ಸ್ಪರ್ಟ್. ಅವ್ನ ಮೈಂಡ್ ಕಂಪ್ಯೂಟರ್ ತರ ಓಡುತ್ತೆ ಅಂತ ಶೌರ್ಯ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಏನ್ ಕೇಳಿದ್ರು ಪಟ್ ಪಟ್ ಅಂತ ಉತ್ತರ ಕೊಡ್ತಾನಂತೆ. ಹೌದಾ? ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಪಾಸ್ ಆದ್ರೆ ಸಾಕಪ್ಪ ಅಂತ ದೇವ್ರಿಗೆ ಎಕ್ಸ್ಟ್ರಾ ಊದ್ ಕಟ್ಟಿ ಹಚ್ಬಿಟ್ಟು ಹೋಗ್ತಿದ್ವಿ. ಇವರೆಲ್ಲ ಅದೇಂಗ ಅಷ್ಟು ಚೆನ್ನಾಗಿ ಓದ್ತಾರೆ? ಅದಕ್ಕೆ ಅಲ್ವಾ ಅವ್ನು ಇನ್ನೂ ಜಾಸ್ತಿ ಓದ್ಲಿ ಅಂತ ಅತ್ತೆ ಅವನನ್ನ ಫಾರಿನ್ ಕಳ್ಸಿರೋದು. ಬಾ, ಫೋನ್ ಗ್ಯಾಲರಿಲಿ ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ ಫೋಟೋ, ತೋರಿಸ್ತೀನಿ. ಅಕ್ಕ, ಅಷ್ಟೆಲ್ಲ ಕಷ್ಟ ಯಾಕೆ? ಅವ್ರು DP ತೋರಿಸಿದ್ರೆ ಆಯ್ತಲ್ವಾ? ಅವನು ಅದನ್ನೆಲ್ಲ ಯೂಸ್ ಮಾಡಲ್ಲ. ಹೌದಾ? ಆದ್ರೂ ಅಕ್ಕ, ನೀವಿಷ್ಟೆಲ್ಲ ಹೇಳ್ತಿದ್ರೆ ನನ್ಗೆ ಅವ್ರ ಬಗ್ಗಿನ ಕುತೂಹಲ ಇನ್ನೂ ಜಾಸ್ತಿ ಆಗ್ತಿದೆ. ಹೇಗಿರ್ತಾರೋ ಅಂತ. ನಕ್ಷತ್ರ, ನಿಂಗೊಂದು ಮಾತು ಹೇಳ. ಭೂಪತಿ ತಮ್ಮ ಹೀಗಿರಬಹುದು ಅಂತ ನೀನು ಅನ್ಕೊಂಡಿದ್ಯೋ? ಅವನು ಹಾಗಿಲ್ವೇ ಇಲ್ಲ. ಇನ್ಫ್ಯಾಕ್ಟ್ ನೀನು ಅವನನ್ನ ನೋಡಿದ್ರೆ ಇದು ಇವರೇನಾ ಅಂತ ಕೇಳ್ತೀಯ. ಹಾಗಿದ್ದಾನೆ ನೋಡಬೇಕಾದ್ರೆ. ಹೌದಾ? ಅಷ್ಟು ಸ್ಪೆಷಲ್ ಆಗಿ ಕಾಣ್ತಾರಾ? ನೋ, ಇನ್ನು ನನ್ನ ಕೈಯಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ. ನಾನೇ ಫೋಟೋ ಕೇಳ್ಬಿಡ್ತೀನಿ. ಹಲೋ ಶ್ವೇತಾ, ರೀಚ್ ಆದ್ಯಾ? ಅತ್ತೆ, ಈಗ ತಾನೇ ಬಂದೆ. ಯಾರಿಗೂ ಕಾಲ್ ಮಾಡ್ತಿದ್ದಾಳೆ, ನನ್ಗೇನು ಕೇಳಿಸ್ತಿಲ್ಲ. ಛೆ, ಏನ್ ಮಾಡ್ಲಿ? ಅತ್ತೆ, ಮೌರ್ಯ ಎಲ್ಲೂ ಕಾಣಿಸ್ತಿಲ್ಲ. ಬರ್ತಿದ್ದಾನೆ, ಆನ್ ದ ವೇ. ಅತ್ತೆ, ಅವ್ರದ್ದೊಂದು ಫೋಟೋ ಕಳಿಸ್ಬೋದಾ? ಯಾಕೆ ಶ್ವೇತಾ, ನೋಡಕತ್ತೆ. ಅಷ್ಟೊಂದು ಅರ್ಜೆಂಟಾ? ಬಂದ್ಮೇಲೆ ನೋಡು. ಇನ್ನೊಂದು 5 ನಿಮಿಷಕ್ಕೆ ಬರ್ಬೋದು. ನೋ, ಹಾಗಲ್ಲ ಅತ್ತೆ, ತಪ್ಪು ತಿಳ್ಕೊಬೇಡಿ. ನಾನು ಅವ್ರನ್ನ ಯಾವತ್ತೂ ನೋಡಿಲ್ಲ ಅಲ್ಲ, ಅವ್ರು ಹೇಗಿದ್ದಾರೆ ಅಂತನೂ ಗೊತ್ತಿಲ್ಲ. ಸೊ ಅವ್ರು ಬಂದಾಗ ಗುರ್ತಿಡಿಬೇಕಾಗತ್ತಲ್ವಾ, ಅದಕ್ಕೆ ಕೇಳಿದೆ. ಹಾಗಾ? ನೋ ವರೀಸ್. ನಾನು ನಿನ್ನ ಫೋಟೋನ ಅವನಿಗೆ ಕಳಿಸಿದ್ದೀನಿ. ಸೊ ಅವನಾಗೆ ಬಂದು ಮಾತಾಡಿಸ್ತಾನೆ. ಅದು ಅತ್ತೆ, ನನ್ನ ಫೋಟೋ ನೋಡಿ ಅವ್ರು ಏನಂದ್ರು? ಅದನ್ನ ಅವನ್ನೇ ಕೇಳು. ಬೋತ್ ಆಫ್ ಯು ಹ್ಯಾವ್ ಎ ಗುಡ್ ಟೈಮ್ ಡಿಯರ್. ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಓಕೆ, ಬಾಯ್. ಬಾಯ್ ಅತ್ತೆ. ಡ್ಯಾಮ್ ದಿಸ್ ಲೇಡಿ, ಒಂದು ಫೋಟೋ ಕಳ್ಸಿದ್ರೆ ಸಾಯ್ತಾರ? ಎಲ್ಲ ಇವಳ ಭೂಪತಿನ ಬಿಟ್ಟು ಮೌರ್ಯನ್ ಮೇಲೆ ಕಣ್ಣು ಹಾಕಿದಾಳೆ ಅಕ್ಕ. ಅನ್ಕೊಂಡೆ. ಇಷ್ಟು ಅಲಂಕಾರ ಮಾಡ್ಕೊಂಡು ಬಂದಾಗ್ಲೇ ಡೌಟ್ ಆಯ್ತು. ಮೊದಲು ಅಮ್ಮಂಗೆ ವಿಷಯ ತಲುಪಿಸ್ಬೇಕು. ಹಾ, ಸಿಕ್ತು. ಅವಾಗಿಂದ ಕರಿತಾ ಇದ್ದೀನಿ, ನೀನು ಇವಳ ಜೊತೆ ಮಾತಾಡ್ತಾ ನಿಂತಿದೆಯಲ್ಲ. ನನ್ನನ್ನ ಕೂಗಿದ್ರ ಶೌರ್ಯ? ಯಾವಾಗ? ಕೇಳಿಸ್ಲೇ ಇಲ್ಲ. ಇವಳಿದ್ರೆ ನಿನಗೇನು ಕೇಳಿಸಲ್ಲ, ಕಾಣಿಸಲ್ಲ, ಬರೀ ಇದೇ ಮಾಡು. ಅದು ಹಾಗಲ್ಲ ಶೌರ್ಯ, ಅವಳು ಮೌರ್ಯನ ನೋಡಿಲ್ಲ ಅಂತ ಹೇಳಿದ್ಲು, ಅದಕ್ಕೆ ಫೋಟೋ ತೋರಿಸ್ತಾ ಇದ್ದೆ. ವಾಟ್? ಮೌರ್ಯನ್ ಫೋಟೋನಾ?
ನಾನು ಇವಳ ಹತ್ರ ಮಾತಾಡಬೇಕು. ನೀನು ಹೋಗು. ಬಾವ ನನ್ನ ಮೇಲಿನ ಸಿಟ್ಟಿಗೆ ಅಕ್ಕನ ಬೈಬೇಡಿ. ನನಗೆ ಗೊತ್ತು, ನೀನು ಹೋಗು ಅಂದೆ. ಶೌರ್ಯ, ಯಾಕೆ ಹಾಗೆ ಮಾತಾಡಿದ್ರಿ? ಪಾಪ ಅವಳೇನು ಮಾಡಿದ್ಲು? ಅವಳ ಜೊತೆ ಮಾತಾಡಬಾರ್ದು, ಸೇರಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ. ಅಷ್ಟು ಸಾಲದು ಅಂತ ಮೌರ್ಯನ ಫೋಟೋ ಬೇರೆ ತೋರಿಸ್ತೀಯಾ? ಈಗೇನಾಯ್ತು? ಬುದ್ಧಿ ಬೇಡ ಮಯ್ಯು. ಅಮ್ಮ ಮೌರ್ಯನ ಎಲ್ಲೋ ಸೀಕ್ರೆಟ್ ಆಗಿರೋ ಜಾಗದಲ್ಲಿ ಬಚ್ಚಿಟ್ಟಿರೋದು ಯಾಕೆ ಹೇಳು? ಅವನು ಆ CS ಕೈಗೆ ಸಿಗದೆ ಇರಲಿ ಅಂತ. ಶೌರ್ಯ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನೀನ್ ಹೋಗಿ CS ಮಗಳಿಗೆ ಮೌರ್ಯನ ಫೋಟೋ ತೋರಿಸ್ತಾ ಇದೆಯಲ್ಲ, ಅಷ್ಟು ಗೊತ್ತಾಗಲ್ವಾ? ಅಯ್ಯೋ ಶೌರ್ಯ, ಮೊದ್ಲೇ ಅಮ್ಮ ನಮ್ಮನ್ನ ದೂರ ಇಟ್ಟಿದ್ದಾರೆ. ನೀನ್ ಇವಳ ಜೊತೆ ಸೇರ್ಕೊಂಡು ಇವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ಅಂತ ಅಮ್ಮನ್ ಗೊತ್ತಾದ್ರೆ ಅಮ್ಮ ನಮ್ಮನ್ನ ಲೈಫಲ್ಲಿ ಕ್ಷಮಿಸಲ್ಲ. ಹಾಗಾಗದೆ ಇರೋ ತರ ನೋಡ್ಕೊ. ಯಪ್ಪ, ಈ ದೆವ್ವದ ಕಣ್ಣಿಗೆ ಬೀಳ್ದೆ ಇದ್ರೆ ಸಾಕು. ಅಯ್ಯಯ್ಯೋ, ಇಲ್ಲೇ ಇದ್ದಾಳೆ. ಸಿಕ್ಕಾಕೊಂಡ್ರೆ ಸತ್ತೆ. ಅಪ್ಪ, ಸದ್ಯ ಹೋದ್ಲು ಅನ್ಸುತ್ತೆ. ಅಯ್ಯೋ ದೆವ್ವ! ಏಯ್, ಎಲ್ಲ ಓಡ್ತಿದ್ಯಾ? ಬಿಡ. ಏಯ್, ಅಲ್ಲಿಂದ ಇಲ್ಲಿ ತನಕ ನನ್ನ ಫಾಲೋ ಮಾಡ್ಕೊಂಡು ಬಂದ್ಯಾ? ಯು ಬ್ಲಡಿ. ಇಲ್ವಲ್ಲ, ಅದು ನಿಂಗೆ, ಐ ಮೀನ್ ನಿಮ್ಗೆ ನಿಮ್ಗೇನಾದ್ರೂ ಇಮಿಡಿಯೇಟ್ ಆಗಿ ಹೆಲ್ಪ್ ಬೇಕು ಅಂದ್ರೆ ಇರ್ಲಿ ಅಂತ ನಿಮ್ ಹಿಂದೆ ಬಂದೆ. ಈ ನಾಟಕ ಎಲ್ಲ ಸುಮಾರು ನೋಡಿದೀನಿ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಟೈಮ್ಗೆ ಚೇಂಜ್ ಆಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕ್ಕಪಕ್ಕ ಜನ ಇದ್ದಾರೆ, ಸೀನ್ ಕ್ರಿಯೇಟ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ನಿನ್ಗೊಂದು ಗತಿ ಕಾಣಿಸ್ತಿದ್ದೆ. ನೀನು ಆಲ್ರೆಡಿ ಎಲ್ಲ ಕದ್ದು ಕೇಳಿಸ್ಕೊಂಡಿದ್ಯಾ. ನನ್ಗೆಲ್ಲ ವಿಷಯನೂ ಗೊತ್ತು ಅಂತ ನನಗೂನು ಗೊತ್ತು. ಹೊರಗಡೆ ಎಲ್ಲಾದ್ರೂ ಈ ವಿಷಯ ಹೇಳಿದ್ಯೋ ನನ್ನನ್ನ ಸಾಯಿಸ್ಬಿಡ್ತೀನಿ. ಇಲ್ಲ, ನೀನು ಕೂತ್ಕೋ. ಮೌರ್ಯ ಇನ್ನೇನ್ ಬರ್ಬೋದು. ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳು, ಓಕೆನಾ? ಜಸ್ಟ್ ಗೆಟ್ ಲಾಸ್ಟ್. ನನ್ನ ಹೆಲ್ಪ್ ಯಾರಿಗೆ ಬೇಕು? ಮೂಡೆಲ್ಲ ಹಾಳು ಮಾಡುದು ಇಡಿಯಟ್. ಹಲೋ ಅಮ್ಮ, ಬ್ರೇಕಿಂಗ್ ನ್ಯೂಸ್, ಶಾಕಿಂಗ್ ನ್ಯೂಸ್. ಭೂಪತಿಗೂ ಶ್ವೇತಂಗೂ ಮದುವೆ ಮುರಿದು ಬಿದ್ದಾಗ ನಾವೊಂದು ಗೆಸ್ ಮಾಡಿದ್ವಲ್ಲ, ಅದು ನಿಜ ಆಗ್ತದೆ. ಎಸ್ ಅಮ್ಮ, ಶಕುಂತಲಾ ದೇವಿ ಶ್ವೇತಂಗೂ ಮೌರ್ಯಂಗೂ ಮದುವೆ ಮಾಡಿಸೋ ಕೆಲಸನ ಶುರು ಹಚ್ಕೊಂಡಿದ್ದಾರೆ. ಇಲ್ಲಿ ಶ್ವೇತಾ ಬಂದು ಮೌರ್ಯಂಗೋಸ್ಕರ ಕಾಯ್ತಾ ಕೂತಿದ್ದಾಳೆ. ಇನ್ನೂ ಎಷ್ಟೊತ್ತು? ಅವ್ನ್ ಬರ್ತದಾಗೆ ಅವ್ನಿಗೆ ಇಂಪ್ರೆಸ್ ಆಗೋ ತರ ಮಾತಾಡ್ಬೇಕು, ಬಿಹೇವ್ ಮಾಡ್ಬೇಕು. ಒಟ್ನಲ್ಲಿ ಅವನಲ್ಲಿಂದ ವಾಪಸ್ ಹೋಗೋ ಅಷ್ಟರಲ್ಲಿ ನನ್ಗೆ ಕಂಪ್ಲೀಟ್ ಆಗಿ ಫ್ಲಾಟ್ ಆಗಿರ್ಬೇಕು. ನನ್ಗೆ ಒಂದೇ ಆಸೆ, ಅವ್ನ್ ನೋಡೋದಕ್ಕೆ ಭೂಪತಿಗಿಂತ ಸೂಪರ್ ಆಗಿರ್ಬೇಕು. ಇದೆಂತ ಟ್ವಿಸ್ಟ್! ಅವ್ರು 3 ಜನ ನೋಡಿದ್ರೆ ಆ ಕಲರ್ ಇದ್ದಾರೆ, ಇವ್ರು ಯಾಕೆ ಈ ಕಲರು? ಏನಾಯ್ತು? ನೋ ವೇ. ಭೂಪತಿ ತಮ್ಮ ಅಂದ್ರೆ ಹೇಗೋ ಇರ್ತಾನೆ ಅಂತ ಅನ್ಕೊಂಡ್ರೆ ಇವನಷ್ಟು ಕಪ್ಪಗಿದಾನ. ನಾನ್ ಇವನ ಮದ್ವೆ ಆಗ್ಬೇಕಾ? ನೋ. ಹ್ಯಾವ್ ಅ ಸೀಟ್ ಪ್ಲೀಸ್. ನಾನ್ ಸ್ವಲ್ಪ ರೆಸ್ಟ್ ರೂಮ್ ಹೋಗಿ ಬರ್ತಾನೆ. ಏನಾದ್ರು ಪ್ರಾಬ್ಲಮಾ? ಇಸ್ ಎವ್ರಿಥಿಂಗ್ ಓಕೆ? ನಥಿಂಗ್, ಐಲ್ ಬಿ ಬ್ಯಾಕ್. ಒಂದ್ ನಿಮಿಷ, ನೀವು ಬರೋಷ್ಟಿಗೆ ಏನಾದ್ರು ಊಟ ಆರ್ಡರ್ ಮಾಡ್ತೀನಿ. ಏನ್ ತಿಂತೀರಾ? ನಂಗೇನು ಬೇಡ. ಸಮಥಿಂಗ್ ಲೈಟ್ ಅಟ್ ಲೀಸ್ಟ್. ಏನಾದ್ರೂ ಓಕೆ. ಓಕೆ, ವೆಜ್ ಆರ್ ನಾನ್ ವೆಜ್? ವಾಟ್ ಎವರ್ ಯು ಲೈಕ್, ಐಲ್ ಬಿ ಬ್ಯಾಕ್.
ದೇವ್ರೆ, ಈ ಪರಿಸ್ಥಿತಿ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಮೌರ್ಯ ಹಾಗಿರ್ಬೋದು ಹೀಗಿರ್ಬೋದು ಅಂತೆಲ್ಲ ಅನ್ಕೊಂಡ್ ಬಂದ್ರೆ ಅಣ್ಣ ಸರಿ ಕಲರ್ ಇದ್ದಾನೆ. ಬ್ಲಾಕ್ ಹ್ಯಾಂಡ್ಸಮ್ ಇದ್ದಪ್ಪ. ಟ್ವಿಸ್ಟ್ ಅಂದ್ರೆ ನೋಡ್ತಿದ್ದಂಗೆ ಥ್ರಿಲ್ ಆಗ್ಬೇಕು. ಶಕುಂತಲಾ ದೇವಿ ಈ ತರ ಟ್ವಿಸ್ಟ್ ಕೊಡ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ಗೆ ಈ ಶಾಕ್ ತಡ್ಕೊಳಕ್ ಆಗ್ತಿಲ್ಲ. ಇನ್ನು ಅವಳ ಕತೆ ಸತ್ತೇ ಹೋಗ್ತಾಳೆ. ಗುಡ್ ಗುಡ್, ಮಜಾ ಬರ್ತಿದೆ. ಕ್ಷಮಿಸಿ ಅಕ್ಕ, ನನ್ನಿಂದ ನೀವು ಬಯಸ್ಕೊಂಡ್ರಿ. ನಕ್ಷತ್ರ ಹಾಗೇನು ಇಲ್ಲ, ನಿನ್ನಿಂದ ಅಂತ ಯಾಕೆ ಅನ್ಕೋತಾ ಇದ್ಯಾ? ಅದು ಶೌರ್ಯ ಏನೋ ಆಫೀಸ್ ಟೆನ್ಷನಲ್ಲಿ. ಕ್ಷಮಿಸಿ ಅಕ್ಕ, ನಾನೆಲ್ಲ ಕೇಳಿಸ್ಕೊಂಡೆ. ನನಗೇನು ಹೇಳಬೇಕು ಅಂತಾನೆ ತೋಚ್ತಾ ಇಲ್ಲ ನಕ್ಷತ್ರ. ನಾನು ಹೇಗೆ ಹೇಳಿದ್ರು ಶೌರ್ಯ ನಿನ್ನನ್ನು ಅರ್ಥನೇ ಮಾಡ್ಕೋತಾ ಇಲ್ಲ. ನನಗೆ ಶರ್ಲಿಗೆ ಈ ಮನೇಲಿ ಅತ್ತೆ ಒಬ್ರು ಎದುರಾಗಿದ್ರು, ಆದರೆ ನಿನಗೆ ಅತ್ತೆ ಜೊತೆ ಇಬ್ರು ಭಾವಂದ್ರು ಇದ್ದಾರೆ. ಅವರು ನಿನ್ನನ್ನು ದೂರ ಇಟ್ಟಿದ್ದಾರೆ. ಆ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಇರ್ಲಿ ಬಿಡಿ ಅಕ್ಕ, ಅವ್ರು ನನ್ನ ಬಗ್ಗೆ ಅನುಮಾನ ಪಡೋದ್ರಲ್ಲಿ ಅರ್ಥ ಇದೆ. ಎಷ್ಟೇ ಆದರೂ ನಾನು ಚಂದ್ರಶೇಖರ್ ಮಗಳು. ನನ್ನಿಂದ ಮೌರ್ಯ ಅವ್ರಿಗೆ ತೊಂದರೆ ಆಗ್ಬೋದು ಅಂತ ಅಣ್ಣಂದ್ರಾಗಿ ಅವ್ರಿಗೂ ಭಯ ಇರುತ್ತಲ್ವಾ? ನೀನು ಯಾವತ್ತೂ ಹಾಗೆ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ನಂಬಿಕೆ ಇದ್ದಿದ್ದಕ್ಕೆ ನಾನು ನಿನಗೆ ಮೌರ್ಯನ ಫೋಟೋ ತೋರ್ಸಕ್ಕೆ ಹೋಗಿದ್ದು. ಬಿಡಿ ಅಕ್ಕ, ನಾನು ಇನ್ಮೇಲೆ ಮೌರ್ಯ ಅವ್ರ ಬಗ್ಗೆ ಏನು ಕೇಳಲ್ಲ. ನನ್ನಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಯಾರಿಗೂ ಭಯ ಬೇಡ. ಅತ್ತೇನೆ ತಾವಾಗೆ ಮೌರ್ಯ ಅವ್ರನ್ನ ಮನೆ ಕರೀತಾರಲ್ವಾ, ಆಗ್ಲೇ ನನಗೂ ಗೊತ್ತಾಗ್ಲಿ. ಅಲ್ಲಿ ತನಕ ನಾನು ಏನು ಕೇಳಲ್ಲ. ನನ್ನಿಂದ ನಿಮಗೂ ಭಾವನ್ಗೂ ಮನ್ಸಾಳಾಗೋದು ಬೇಡ ಅಕ್ಕ. ನನಗೆ ಯಾಕೆ ಈಗ ಆಗ್ತಿದೆ? ಎಲ್ಲ ಕಡೆ ಬರೀ ಸೋಲು, ಡಿಸಪಾಯಿಂಟ್ಮೆಂಟ್, ಇನ್ಸಲ್ಟ್. ಯಾವನೋ ಒಬ್ಬನ ಕಟ್ಕೊಂಡು ಲೈಫಲ್ಲಿ ಸೆಟಲ್ ಆಗೋಣ ಅಂತ ಅನ್ಕೊಂಡ್ರೆ ಅದಕ್ಕೂ ಕಲ್ ಬಿತ್ತು. ಆ ಮೌರ್ಯ ಬಗ್ಗೆ ಏನೋ ಅನ್ಕೊಂಡು ಬಂದದ. ಮೈ ಫೇಟ್, ಆ ಕಲರ್, ಶಕುಂತಲಾ ದೇವಿ, ನಿನ್ ಕಪ್ಪಗಿರೋ ಮಗನ ನನಗೆ ಕಟ್ಟಬೇಕು ಅಂತನಾ ಈ ನಿನ್ ಪ್ಲಾನು? ನನ್ನ ಲೈಫ್ ಪೂರ್ತಿ ಬರೀ ಇದೇ ಆಗೋಯ್ತು. ಯಾವ ಕಲರ್ನ ಹೇಟ್ ಮಾಡ್ತೀನೋ ನನ್ನ ಸುತ್ತಮುತ್ತ ಬರೀ ಅವರೇ ತುಂಬಿಕೊಂಡಿದ್ದಾರೆ. ಆ ಕಪ್ಪಗಿರೋ ಹುಡುಗನ ನಾನು ಮದುವೆ ಆಗ್ಬೇಕಾ, ಸಂಸಾರ ಮಾಡ್ಬೇಕಾ? ಡ್ಯಾಮ್ ಮೈ ಲೈಫ್! ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ. ಕಾಸು ಬೇಕು ಅಂತ ಪ್ರೀತಿ ಮಾಡಿದೆ, ನೋಡಿ ಶಾಕು ಆಗಿದೆ. ಅಂದುಕೊಂಡ ಹಾಗೆ ಏನಿಲ್ಲ, ಅತ್ತೆ ಕೂಡ ಕೈಯ ಕೊಟ್ಲಲ್ಲ. ಲಾಲಿ ಲಾಲಿ ಸುವಾಲಿ ಶ್ವೇತಾ, ನಿನ್ನ ಕತೆ ಮುಗಿತು ಗೋತಾ. ನಕ್ಕಿ ನಕ್ಕಿ ಸತ್ತೋಗ್ಬಿಡ್ತೀನಿ ಅನ್ಸ್ತದೆ. ಭೂಪತಿ ಇಲ್ಲ ಅಂದ್ರೆ ಏನಂತೆ, ಅವ್ನ್ ತಮ್ಮ ಸಿಗ್ತಾನೆ, ಆಮೇಲೆ ನನ್ನ ಲೈಫ್ ಜಿಂಗಲಾಲ ಅಂತ
ಅದ್ ಎಷ್ಟು ಖುಷಿ ಪಟ್ಟಿದ್ಯೋ ಅದೆಷ್ಟು ಕುಂದಾಡಿದ್ಯೋ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನಂಗ್ ನಗು ತಡ್ಕೊಳಕ್ಕೆ ಆಗ್ತಿಲ್ಲ. ಆಮೇಲೆ ಹೇಳ್ತಿದ್ದೀನಿ. ಓಕೆ ಓಕೆ, ಅರ್ಥ ಆಗತ್ತೆ, ಎಲ್ಲ ಅರ್ಥ ಆಗತ್ತೆ. ಆದ್ರೂ ನಿನಗೆ ಈಗ ಆಗ್ಬಾರ್ದಾಗಿತ್ತು ಕಣೆ. ಇದು ಅನ್ಯಾಯ, ದೊಡ್ಡ ದೊಡ್ಡ ಅನ್ಯಾಯ. ಅಲ್ಲ, ನಿನ್ ಶಕುಂತಲ ದೇವಿ ಅತ್ತೆ ನಿನಗೆ ಹೀಗೆ? ಛೇ 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 ಛೇ. ಬಾಯ್ ಮುಚ್ಕೊಂಡಿದ್ರೆ ಸರಿ ಮೇಲೆ. ಮೊದ್ಲ ನನಗ್ ತಲೆ ಕೆಟ್ಟಿದ ಕೆಣಕ್ ಬೇಡ. ಪಿತ್ತ ನೆತ್ತಿ ಗೊತ್ತಿದ್ರೆ ನಿನ್ನೆಲ್ಲ ಚಚ್ಚು ಸಾಯಿಸ್ಬಿಡ್ತೀನಿ. ಆಯ್ತಾಯ್ತು, ಸಮಾಧಾನ, ಉರ್ಕೊಂಬೇಡ. ನೆಕ್ಸ್ಟ್ ಏನಂತ ಯೋಚನೆ ಮಾಡು. ಅಣ್ಣ ಕಾಯ್ತಿದ್ದಾನೆ. ಅವನಿಗೆ ಏನ್ ಹೇಳ್ತೀಯ? ಬ್ಲ್ಯಾಕ್ ಅಂಡ್ ವೈಟ್ ಮದ್ವೆ ಫೋಟೋ ತೆಗೆಸ್ಕೊಳಕ್ಕೆ ರೆಡಿನಾ?